ನಾವೆಲ್ಲರೂ ಜಿ ಇಂದ ಸ್ಟಾರ್ಟ್ ಆಗೋ ಜಾಮಿಟ್ರಿ ಓದಿದ್ರ, ಅಣ್ಣ ಮಾತ್ರ ಜೆ ಇಂದ ಸ್ಟಾರ್ಟ್ ಆಗೋ ಜಾಮಿಟ್ರಿ ಓದ್ಯಾನ. ಎರಡು ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ನಾರ್ಮಲ್ ಜನರ ಪ್ರಕಾರ ಒಂದ್ ಸರ್ಕಲ್ ಗೆ 0 ಸೈಡ್ಸ್ ಇರ್ತಾವು. ಆದ್ರ ಆಲ್ಬರ್ಟ್ ವಿನಸ್ಟಿನ್ ಪ್ರಕಾರ ಒಂದು ಸರ್ಕಲ್ ಗೆ 2 ಸೈಡ್ ಇರ್ತಾವು, ಒಂದು ಇನ್ಸೈಡ್ ಮತ್ತೊಂದು ಔಟ್ ಸೈಡ್. ಎರಡು ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಇತ್ತೀಚೆಗೆ ಬಿಗ್ ಬಾಸ್ ನ ಅಗ್ನಿ ಪರೀಕ್ಷೆ ಎಪಿಸೋಡ್ ನಾಗ ಒಂದು ಕಂಟೆಸ್ಟೆಂಟ್ ಬಂದಿದ್ದ. ಆ ಕಂಟೆಸ್ಟೆಂಟ್ ಗೆ ವಿನಯ್ ಅಣ್ಣ ಒಂದ್ ಕ್ವಶನ್ ನ ಕೇಳ್ದ. ಕೇಳಿರೋ ಕ್ವಶನ್ ಗೆ ಹುಡುಗ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಅಣ್ಣ ಇಲ್ಲೊಂದು ಟ್ವಿಸ್ಟ್ ಇಟ್ಟ. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿತ್ತು. ಓವರ್ ಕಾನ್ಫಿಡೆನ್ಸ್ ಅನ್ನೋ ಪದಕ್ಕ ಬ್ರಾಂಡ್ ಅಂಬಾಸಿಡರ್ ಇದ್ದಂಗ ನಮ್ಮ ಅಣ್ಣ. ತಪ್ಪ ಆನ್ಸರ್ ಹೇಳಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಇಂದ ಸ್ಮೈಲ್ ನ ಕೊಟ್ಟು ಎದ್ದು ಚಪ್ಪಾಳೆ ಬೇರೆ ಹೊಡೆದ ಈ ಪುಣ್ಯಾತ್ಮ. ಇನ್ನೇನು ಈ ಎಪಿಸೋಡ್ ರಿಲೀಸ್ ಆಗ್ತದಂಗ ಅಣ್ಣನ ಎಲ್ರು ಹಾಕೊಂಡ್ ರುಬ್ಬಾಕ್ ಸ್ಟಾರ್ಟ್ ಮಾಡಿದ್ರು. ಹೌದು, ನನಗೆ ಸರ್ಕಲ್ಸಿಗೆ ಎಷ್ಟು ಸೈಡ್ ಅದಾವ ಅಂತ ಗೊತ್ತಿರಲಿಲ್ಲ ಅಂತ ತಪ್ಪನ ಒಪ್ಕೊಂಡ್ ಬಿಟ್ಟು ಅಣ್ಣ ಒಂದ್ ಇಂಟರ್ವ್ಯೂ ಕೊಟ್ಟ. ಈ ಇಂಟರ್ವ್ಯೂನಾಗ ಅಣ್ಣ ತೋರಿಸಿರೋ ಅಂತ ಕಾನ್ಫಿಡೆನ್ಸ್ ನ ನೋಡಿ ನನಗೆ ಸಿಡ್ಲ ಹೊಡೆದ್ಬಿಡ್ತು. ಸರ್ಕಲ್ಗೆ ಎಷ್ಟು ಸೈಡ್ಸ್ ಸರ್? ಇದು ಕ್ವೆಶ್ಚನ್ ನೀವು ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಒಳ್ಳೆ ಮಜಾ ತಗೊಂತ ಇದ್ದೀನಿ. ಹೌದಾ? ಓ 100%. 100%. ನೀನ್ ಒಳ್ಳೆ ಮಜಾ ತಗೊಳಕತಿ ಅಂತ ನಿನ್ ಫೇಸ್ ನೋಡೇ ಗೊತ್ತಾಗತೈತ್ ಬಿಡೋಣ. ಇನ್ನು ಇಂಟರ್ವ್ಯೂ ತಗೊಳಕ್ ಬಂದ್ರ ಅಂತ ಆಂಕರ್ ಫುಲ್ ರೋಸ್ಟ್ ಮಾಡ್ಬೇಕಂತಾನ ಬಂದಂಗೈತಿ. ಆಲ್ಬರ್ಟ್ ವಿನಯ್ ಗೌಡ್ಸ್ಟೀನ್ ಮನೆ ಒಳಗೆ ಕರೆಕ್ಟಾಗಿ ಆನ್ಸರ್ ಹೇಳಿಲ್ಲ ಅಂದ್ರೆ ಯು ವಿಲ್ ಬಿ ವಾಕಿಂಗ್ ಔಟ್ ಆಫ್ ದ ಸರ್ಕಲ್. ಸರ್ಕಲ್ ಹ್ಯಾಸ್ 2 ಸೈಡ್ಸ್, ಇನ್ಸೈಡ್ ಅಂಡ್ ಔಟ್ ಸೈಡ್ ಅಂತ ಹೇಳಿದ್ದೆ. ಯಪ್ಪ ಪುಣ್ಯಾತ್ಮ, ಸರ್ಕಲ್ಸ್ಗೆ ಎಸ್ ಸೈಡ್ ಅದಾವ ಅನ್ನೋದು ಮ್ಯಾಥಮೆಟಿಕಲ್ ಕ್ವಶನ್. ಅದಕ್ಕೆ ಬೇರೆ ಯಾವ ತರದ ಕಾಂಟೆಕ್ಸ್ಟ್ ಇರಲ್ಲ. ಇಷ್ಟೆಲ್ಲ ಟ್ರೋಲಿಂಗ್ ಆಗ್ತಿದ್ರು ಅಣ್ಣಗ ಬೇಜಾರ್ ಫೀಲ್ ಆಗತ್ತಿಲ್ಲ ಅಂತೆ. ಐ ಆಮ್ ನಾಟ್ ಎಟ್ ಆಲ್ ಫೀಲಿಂಗ್ ಬ್ಯಾಡ್. ಸರಿ ಆಯ್ತಪ್ಪ. ಸರ್ಕಲ್ಗೆ 2 ಸೈಡ್ ಅದಾವ ಅಂತ ಹೇಳಿ ಎಲ್ಲರ ಹತ್ರ ಗುಮ್ಸ್ಕೊಂಡ್ ಮೇಲೂ ಈ ತರ ಡೈಲಾಗ್ ಹೊಡಿಯಕ ಡಬಲ್ ಗುಂಡಿಗೆ ಬೇಕು. ಮೀಟರ್ ಬೇಕು, ಮೀಟರ್. ನೋಡ್ರಿ ಅಣ್ಣ ಯಾವ ಲೆವೆಲ್ ಫೀಲ್ ಆಗ್ಯಾನ ಅಂದ್ರ ಅಗ್ನಿ ಪರೀಕ್ಷೆ ಅಂತ ಹೇಳದ್ರ ಬದ್ಲಿ ಅಗ್ನಿ ಸಾಕ್ಷಿ ಅನ್ನಕತ್ತಾನ. ಟು ಪಬ್ಲಿಸಿಟಿ ಈ ಅಗ್ನಿ ಸಾಕ್ಷಿಗೆ ಇದರಿಂದ ಗೊತ್ತಾಯ್ತು ಅಣ್ಣ ಒಟ್ಟ ಫೀಲ್ ಆಗಿಲ್ಲ ಅಂತ. ಜನರು ಇವನ್ ಫೋಟೋನ ಆರ್ಯ ಬಟನ್ ಫೋಟೋ ತರ ಎಡಿಟ್ ಮಾಡಿರೋದು ಇವನಿಗೆ ಬಹಳ ಖುಷಿ ಕೊಟ್ಟದಂತೆ. ಆರ್ಯ ಬಟನ್ ಹೇರ್ ಸ್ಟೈಲ್ ಎಲ್ಲ ಹಾಕಿ ಐ ಆಮ್ ಲವಿಂಗ್ ಇಟ್. ಜೀವನ ನನಗೆ ಅಕ್ಕೆಂದ್ ಗುಮ್ಮಕರ, ನಾನು ಇದೇ ಡೈಲಾಗ್ನ ಹೊಡೆಯೋದು. ಅಣ್ಣ, ನೀವು ಅಗ್ನಿ ಪರೀಕ್ಷೆಗೆ ಜನರನ್ನ ಕರ್ಸದ ಟ್ರೋಲ್ ಮಾಡಕ. ಒಬ್ರಿಗೆ ಮಗಕ್ ಸಗಣಿ ಹಚ್ಕೇಳ್ರಿ ಅಂದ್ರ ಇನ್ನೊಬ್ರಿಗೆ ಕೂದ್ಲು ಬಳಸ್ಕೇಳ್ರಿ ಅಂತೀರಿ. ಇನ್ನು ಈ ಲೆವೆಲ್ಗೆ ಹೈ ಐಕ್ಯೂ ಇರೋನ್ನ ಜಡ್ಜಸ್ ಮಾಡಿರೋ ಪುಣ್ಯಾತ್ಮಗ ನಾನ್ ಏನ್ ಹೇಳ್ಬೇಕಂತಾನ ಗೊತ್ತಾಗೋಲ್ದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ನಮ್ಮ ಅಣ್ಣ 2025ರಾಗ ಮಚ್ಚಿಡ್ಕೊಂಡ್ ರೀಲ್ಸ್ ಮಾಡಿ ಅರೆಸ್ಟ್ ಆಗಿದ್ದ. ಹರದೈತಿ ಪ್ಯಾಂಟ ನೀ ಅದಿಯ ತುಂಟ ತಿನ್ನ ಸಾಕು ಗೋಕಾಕ ಕರ್ದಂಟ. ಇಂತರ ಕೈಯಾಗ ಜಡ್ಜ್ಮೆಂಟ್ ತಗೋಣ ಅಂತ ಕರ್ಮ ಯಾರಿಗೂ ಬೇಡ. ಇವನು ಮತ್ತೆ ಇವನ್ ಫ್ರೆಂಡ್ ರೀಲ್ಸ್ ಮಾಡಿ ಅರೆಸ್ಟ್ ಆದಾಗ ನಮ್ ರಂಗಣ್ಣ ಹೆವಿ ಡೈಲಾಗ್ ಹೊಡೆದಿದ್ದ. ಯಾವ 2 ತೆಬಲ್ ತೀರ್ಸ್ಕೊಳಕ್ಕೆ ರೋಡ್ಗೆ ಮಚ್ಚಿಡ್ಕೊಂಡು ನಿಂತಿದ್ರಂತೆ. ನೀನ್ ಹೇಳಿದ್ದ ಅನ್ಸರು ತಪ್ಪು ಅಂತ ಶೋ ಒಳಗಡೆ ಹೇಳಿದಂತ ವಿನಯ್ ಅಣ್ಣ ಇಂಟರ್ವ್ಯೂನಾಗ ಸರಿ ಅನ್ನಕತ್ತಾನ. ಇವಾಗ ಆ ಹುಡುಗ ಹೇಳ್ದ, ಕರೆಕ್ಟಾಗಿ ಹೇಳ್ದ ಅವನು, ಸರ್ಕಲ್ಗೆ ಸೈಡ್ಸ್ ಇಲ್ಲ, ದೇರ್ ಇಸ್ ನೋ ಸೈಡ್ಸ್ ಅಂದ್ಬಿಟ್ಟು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ನೆಕ್ಸ್ಟ್ ಅಣ್ಣ, ಇದೆಲ್ಲ ನನಗೆ ಮುಂಚೆನೆ ಗೊತ್ತಿತ್ತು, ನನಗೆ ಗೊತ್ತಿದ್ದು ಕೂಡ ಬೇಕಂತ ನಾನು ಆತರ ಹೇಳಿದೆ ಅಂತಾನ. ಗೊತ್ತಿದ್ದೆ ನಾನು ಆ ಕ್ವೆಶ್ಚನ್ ಕೇಳಿದ್ದು, ಗೊತ್ತಿದ್ದೆ ಆ ಉತ್ತರನೂ ಕೊಟ್ಟಿದ್ದು. ನೆನಪಾಗಿ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನಿನಗೆ ನಿಜವಾಗ್ಲೂ ಸರ್ಕಲ್ಗೆ ಎಸ್ ಸೈಡ್ ಅದಾವ ಅಂತ ಮುಂಚೆನೆ ಗೊತ್ತಿದ್ರ ನೀನ್ ಈ ತರ ಕಿತ್ತೋಗಿರೋ ಆನ್ಸರ್ನ ಕೊಡ್ತಿದ್ದಿಲ್ಲ. ಎರಡು ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಲ್ಲ ಹೇಳ ಮಟ ಹೇಳಿ ಗುಮ್ಸ್ಕೊಂಡ್ ಮಗ ಇಂತ ಡೈಲಾಗ್ ಗಳನ್ನ ಹೊಡೆಯೋದು ನಾರ್ಮಲ್ ಬಿಡ್ರಿ. ಗೊತ್ತಿದ್ದೆ ನಾನು ಆ ಕ್ವೆಶ್ಚನ್ ಕೇಳಿದ್ದು, ಗೊತ್ತಿದ್ದೆ ಆ ಉತ್ತರನೂ ಕೊಟ್ಟಿದ್ದು. ಆಕ್ಚುಲಿ ಜನರು ಟ್ರೋಲ್ ಮಾಡ್ತಿರೋದ್ರಿಂದ ಅಣ್ಣಗ ಬಹಳ ಖುಷಿ ಆಗತೈತಂತೆ. ಅದಕ್ಕ ಅಣ್ಣ ಇನ್ನೂ ಟ್ರೋಲ್ ಮಾಡ್ರಿ ಅನ್ನಕತ್ತಾನ. ಪ್ಲೀಸ್ ಕೀಪ್ ಡೂಯಿಂಗ್ ಇಟ್. ನೆಕ್ಸ್ಟ್ ಈ ಪುಣ್ಯಾತ್ಮ ಕಂಟೆಸ್ಟೆಂಟ್ ಗಳಿಗೆ ಯಾವ ತರ ನ್ಯೂಸ್ ಆಗ್ಬೇಕು ಅಂತ ಹೇಳ್ತಾನ. ಚಿಲ್ಲರೆ ವಿಷಯಗಳಿಗೆಲ್ಲ ನ್ಯೂಸ್ ಆಗ್ಬಿಡಿ, ಮಜವಾಗಿ ಮಾಡ್ರಿ, ಮಜವಾಗಿ ನ್ಯೂಸ್ ಆಗಿ
ಸರ್ಕಲ್ಸಿಗೆ 2 ಸೈಡ್ಸ್ ಅದ. ಒಂದು ಚಿಲ್ಡ್ರೆ ವಿಷಯಕ್ಕೆ ನ್ಯೂಸ್ ಆಗಿರ ಅಂತ ನಿನ್ ಬಾಯಿಂದ ಈ ಮಾತ್ ಕೇಳಕ್ ಆಗೋಲ್ ನನಗೆ. ಅಣ್ಣ ತಾನ್ ಹೇಳಿರೋ ಮಾತುಗಳನ್ನ ತಾನೇ ಕಾಂಟ್ರಾಡಿಕ್ಟ್ ಮಾಡಕತ್ತಾನ. ಒಂದ್ಸಲ ನೀನ್ ಎಷ್ಟ್ ಕಪ್ಪೆತ್ತಿ ಅಂತ ಹೇಳೋಣ. ಈ ಇಂಟರ್ವ್ಯೂ ಪೂರ್ತಿ ಇನ್ಸೈಡ್ ಬರ್ನಿಂಗು ಔಟ್ ಸೈಡ್ ಸ್ಮೈಲಿಂಗ್ ಅಣ್ಣಂಗ್ ಇದ್ದ ನಮ್ಮಣ್ಣ. ಈ ಇನ್ಸಿಡೆಂಟ್ ಆದಾಗಿಂದ ಎಲ್ಲ ಜನರು ನಮ್ಮಣ್ಣಗ ಸರ್ಕಲ್ ಇನ್ಸ್ಪೆಕ್ಟರ್ ವಿನಯ್ ಗೌಡ ಅಂತ ಕರೆಯಕತ್ತಾರ. ಈ ಪುಣ್ಯಾತ್ಮ ಬೇರೆ ಎಷ್ಟ್ರ ಮಟ್ಟಿಗೆ ರೆಸ್ಪೆಕ್ಟ್ ಕೊಡ್ತಾನಂತ ನೀವ ನೋಡ್ರಿ. ನಾಯಿ ಸತೀಶನ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಇಂಟರ್ವ್ಯೂ ಕೊಡ್ಲಿಲ್ದಂಗ ಇವನೇನಾದ್ರು ಸೈಲೆಂಟ್ ಆಗಿದ್ರ ಈಗ ಆಗ್ತಿರೋ ಟ್ರೋಲಿಂಗು ಆಟೋಮೆಟಿಕ್ ಆಗಿ ಕಮ್ಮಿ ಆಗಿರೋದು. ಬಟ್ ಅಣ್ಣ ಈ ಇಂಟರ್ವ್ಯೂನ ಕೊಟ್ಟು ಉರಿತಿರಂತ ಬೆಂಕಿಗೆ ತುಪ್ಪನ ಸುರ್ದ. ಐ ಆಮ್ ಲವಿಂಗ್ ಇಟ್. ಇನ್ನು ನಡೀತಿರಂತ ಟ್ರೋಲಿಂಗ್ ನ ಯಾರೋ ದುಡ್ಡು ಕೊಟ್ಟು ಮಾಡ್ಸಕತ್ತಾರ ಅನ್ನೋ ಭ್ರಮೆದಾಗ ಅದ ನೀವನು. ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತವ್ರಲ್ಲ ಅವ್ರೆಂತ ಗುಬಾಳ್ಗಳು ಅಂತ. ಆನೆಸ್ಟ್ ಆಗಿ ಹೇಳ್ತೀನಿ, ನಿನ್ನ ಟ್ರೋಲ್ ಮಾಡ್ಸಕ ದುಡ್ಡು ಕೊಡ ಅಂತ ದಡ್ಡ ನನ್ನ ಮಗ ಈ ಪ್ರಪಂಚದಾಗ ಯಾವನೂ ಇಲ್ಲ. ಹಾರಿಬಲ್ ಪೀಪಲ್. ಆಮೇಲೆ ನೀನಾ ಹುಡುಗ ಕ್ವಶನ್ ಕೇಳಿ ನೀನೇ ತಪ್ಪ ಆನ್ಸರ್ ಹೇಳಿ ನೀನೇ ಟ್ರೋಲ್ ಆಗಿ ಈಗ ಇಂತ ಡೈಲಾಗ್ ಹೊಡಿಯಾಗತ್ತಿಯಲ್ಲ, ಏನ್ ಹೇಳಿ ನಾನು ಇದಕ್ಕ? ನೋ ಕಾಮೆಂಟ್ಸ್. ಐ ನೋ ವಾಟ್ ಐ ಆಮ್. ನಾನು ಏನು ಮಾಡಿದ್ದೀನಿ ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ನಮ್ಮ ಅಣ್ಣ ತಣ್ಣನ್ ತಾನು ದೊಡ್ಡ ಸ್ಟಾರ್ ಅನ್ಕೊಂಡಂಗ ಐತಿ. ಬಿಗ್ ಬಾಸ್ ಟೈಮಿಂದಾನು ಇದೇ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಖರ್ಚು ಮಾಡಿ ಮಾಡಿ ಮಾಡಿ. ಫಸ್ಟ್ ಪಾಯಿಂಟ್, ಬಿಗ್ ಬಾಸ್ ಗಿಂತ ಮುಂಚೆ ನೀನ್ ಯಾರಂತಾನೆ ನಮಗೆ ಗೊತ್ತಿರ್ಲಿಲ್ಲ. ಸೆಕೆಂಡ್ ಪಾಯಿಂಟ್, ಬಿಗ್ ಬಾಸ್ ಆದ್ಮೇಗೂ ನೀನ್ ಯಾರಂತ ನಮಗೆ ಗೊತ್ತಿಲ್ಲ. ಮೊದಲ ಕೇಳೆ ನಾಲೆ ಬರ ಕೆಲ್ಸಕ್ಕೆ ಬಂದಿನ ಕೊಲ್ಲಾಪುರ ಮಾಲೆ ಕಲಸೋದ ನೋಡಿ ಹೆದರ್ಯಾರ ನಮ್ಮ ಗೌಂಡ್ಯಾರ. ಅಂತದ್ರಾಗ ನಿನ್ ಬಗ್ಗೆ ದುಡ್ಡು ಕೊಟ್ಟು ನೆಗೆಟಿವ್ ಪಬ್ಲಿಸಿಟಿನ ಯಾರು ಮಾಡ್ಸಕ್ ಹೋಗಾರ ಹೇಳು. ಆಮೇಲೆ ಬಿಗ್ ಬಾಸ್ ಇಂದ ಹೊರಗ್ ಬಂದ್ಮ್ಯಾಗ ಅಣ್ಣ 2 ಸಲ ನಮ್ ಕಣ್ಣಿಗೆ ಕಾಣಿಸಿರೋದು. ಫಸ್ಟ್ ಟೈಮ್ ಮಚ್ಚಿಡ್ಕೊಂಡ್ ರೀಲ್ ಮಾಡಿ ಅರೆಸ್ಟ್ ಆದಾಗ ಯಾವ 2 ತೆವಲ್ ತೀರ್ಸ್ಕೊಳಕ್ಕೆ ರೋಡ್ಗೆ ಮಚ್ಚಿಡ್ಕೊಂಡು ನಿಂತಿದ್ರಂತೆ. ಸೆಕೆಂಡ್ ಟೈಮ್ ಸರ್ಕಲ್ಗೆ 2 ಸೈಡ್ಸ್ ಅದ ಒಂದಾಗ 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕೆಂದ್ರೆ ಸೀಸನ್ 10 ನಲ್ಲಿ ನಾವ್ ಏನ್ ಮಾಡಿದ್ವಿ ಅಂತ ನಮಗ್ ಗೊತ್ತು. ಆಕ್ಚುಲಿ ಈಜಿಪ್ಟ್ ನಾಗಿರೋಂತ ಪಿರಮಿಡ್ ನ ಸೀಸನ್ 10 ನಡೆಯಕರ ವಿನಯ್ ಮತ್ತೆ ಸಂಗೀತನ ಕಟ್ಟಿದ್ದು. ಆಮೇಲೆ ಸರ್ಕಲ್ ಗೆ 2 ಸೈಡ್ ಇರ್ತಾವು ಅನ್ನೋ ಒಂದ್ ಮಹಾನ್ ಇನ್ವೆನ್ಷನ್ ನ ಆ ಸೀಸನ್ 10 ನಾಗ ಕಂಡಿಡಿದ್ದು ಇವ್ರಿಬ್ರು ಸೇರ್ಕೊಂಡು. 100% ಇವ್ರ ಬಗ್ಗೆ ನಿನ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಸೀಸನ್ 10 ಮುಗಿದು 2 ವರ್ಷ ಆದ್ರೂ ಅಣ್ಣ ಇನ್ನು ಅದ ಗುಂಗ್ನಾಗ ಅದಾನ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇಟ್ ವಾಸ್ ಲೈಕ್ ಅ ವಾರ್. ಸೀಸನ್ 10 ಒಂದು ವಾರ್ ತರ ಇತ್ತು. ಆಕ್ಚುಲಿ ಕರ್ನಾಟಕ ವಾರು ಮತ್ತೆ ಆಂಗ್ಲೋ ಮೈಸೂರು ವಾರ ಅಂದಾಗ ನಮ್ಮ ಇತಿಹಾಸ ನಡೆದಂತ ಮೋಸ್ಟ್ ಇಂಪಾರ್ಟೆಂಟ್ ವಾರು ಬಿಗ್ ಬಾಸ್ ಸೀಸನ್ 10 ಇನ್ ವಾರು. ಸುದೀಪ್ ಸರ್ ಬಂದು ಕಂಪ್ಲೀಟ್ ಸೀಸನ್ ಕಿಚ್ಚನ ಚಪ್ಪಾಳೆ ಇಬ್ಬರಿಗೂ ಸೇರಿಸ್ಬಿಟ್ಟು ಕೊಡ್ತಾರ ಸರ್. ಅಣ್ಣ ಬಿಗ್ ಬಾಸ್ ನ ಸಿಗಂತ ಕಿಚ್ಚನ ಚಪ್ಪಾಳೆನ ಆಸ್ಕರ್ ಅವಾರ್ಡ್ ಅನ್ಕೊಂಡಂಗ ಐತಿ. ವಿನಯ್ಗೆ ಮತ್ತೆ ಸಂಗೀತ ಶೃಂಗೇರಿ ಅವರಿಗೆ ಏನ್ ಅರ್ಹತೆ ಇದೆ ಅಂತ ಕೇಳ್ತಾ ಇದಾರಲ್ಲ. ಎಕ್ಸಾಕ್ಟ್ಲಿ ಇದೇ ತರಣ ಅಲ್ಲಿ ಬರ್ತಾರಂತ ಕಂಟೆಸ್ಟೆಂಟ್ ಗಳು ನಮ್ಮನ್ನ ಜಡ್ಜ್ ಮಾಡಕ ನಿಮಗೇನು ಯೋಗ್ಯತೆ ಐತಿ ಅಂತ ಕೇಳಾಕತ್ತಾರ. ಈಗ ಅಣ್ಣ ಟ್ರೋಲ್ ಮಾಡಿದವರಿಗೆ ಸಡನ್ ಆಗಿ ಭಯ ಕದ್ದು ಬಿಡ್ತಾನ. ಇವ್ರನ್ನ ಜೂರಿ ಮಾಡ್ಬಿಟ್ಟವ್ರೆ, ಇವ್ರಿಗೇನ್ ಯೋಗ್ಯತೆ ಇದೆ, ಚಡ್ಡಿ ಹಾಕೊಳ್ಳೋ ಫಸ್ಟ್ ಲೇ. ನೋಡ್ರಿ ಇಂಟರ್ವ್ಯೂ ಸ್ಟಾರ್ಟ್ ಆದಾಗ ನನಗೆ ಟ್ರೋಲಿಂಗ್ ಇಂದ ಹರಟೆ ಆಗಿಲ್ಲ ಅಂತ ಅಂದ ನಮ್ಮಣ್ಣ. ಸಿ ಐ ಆಮ್ ನಾಟ್ ಇಟ್ ಆಲ್ ಫೀಲಿಂಗ್ ಬ್ಯಾಡ್. ಬಟ್ 20 ನಿಮಿಷ ಆದ್ಮ್ಯಾಗ ಟ್ರೋಲ್ ಮಾಡಿದವ್ರಿಗೆ ಭಯ ಆಗತ್ತಾನೆ ಇಲ್ಲಿ. ಇವ್ರನ್ನ ಜೂರಿ ಮಾಡ್ಬಿಟ್ಟವ್ರೆ, ಇವ್ರಿಗೇನ್ ಯೋಗ್ಯತೆ ಇದೆ, ಚಡ್ಡಿ ಹಾಕೊಳ್ಳೋ ಫಸ್ಟ್ ಲೇ. ನಮಗೆ ಯೋಗ್ಯತೆ ಇರೋದಕ್ಕೇನೆ ಇಲ್ಲಿ ಬಂದು ಕಲರ್ಸ್ ಅವರು ಎಂಡಮಾಲ್ ಅವರು ಒಂದು ಜೂರಿ ಅನ್ನೋ ಸ್ಥಾನ ಕೊಟ್ಟಿರೋದು. ಮೋಸ್ಟ್ಲಿ ಅಣ್ಣ ಅವ್ರು ಕೊಟ್ರಂತ ಜೂರಿ ಸ್ಥಾನನ CM ಸ್ಥಾನ ಅನ್ಕೊಂಡಂಗ ಐತಿ. ಕರ್ನಾಟಕದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಹೆಣ್ಣು ಮಕ್ಕಳಿಗೆಲ್ಲ ಬಸ್ ಫ್ರೀ ಮಾಡ್ಯಾರೋ. ಯಪ್ಪ ಪುಣ್ಯಾತ್ಮ, ನಿಮ್ ಅಗ್ನಿ ಪರೀಕ್ಷೆ ಇಲ್ದಿದ್ರು ಶೋ ಆಸ್ ಇಟ್ ಇಸ್ ನಡೆದ್ರದು. ಇಲ್ಲಾಗ್ಲೇ ರೆಡಿ ಇದ್ದಾರೆ ವಾರ್ಗೆ. ಒಳಗೆ ಹೋಗ್ತಾ ಇರೋಂಗೆ ಬ್ಲಾಸ್ಟ್. ಅಣ್ಣ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಡಕ ಸೈನಿಕರನ್ನ ತಯಾರು ಮಾಡಕತ್ತಾನ. ಅವ್ರು ಒಳಗೆ ಹೋಗೋದಂಗ ಬ್ಲಾಸ್ಟ್ ಆಗ್ಬಿಡ್ತಾರ. ಇನ್ನು ಬ್ಲಾಸ್ಟ್ ಆಗಂತ ಆ ಸೈನಿಕರಿಗೆ ಹೆಡ್ ಆಗಿರೋದು ನಮ್ಮ ಅಮ್ಕು ಡುಮ್ಕು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರ ಈ ತರ ಚಪ್ರಿ ಶೋಗಳಿಗೆ ಈ ತರ ಚಪ್ರಿ ಜಡ್ಜೆ ಸೂಟ್ ಆಗೋದು. ಮೊದಲ ಕೇಳೆ ನಾಲೆ ಬರ ಕೆಲ್ಸಕ್ಕೆ ಬಂದಿನ ಕೊಲ್ಲಾಪುರ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೇರಿಸಕ್ ತಗೋಬೇಡ್ರಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸ್ತು ಈ ವಿಡಿಯೋದ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಆಗಿದೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.